ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ಆಸೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಈ ಕಡೆ ಕಳ್ಳ ಬಂದ ಅಂತ ಕುಕ್ಕತ್ತಾಳೆ ಶಾಂತಿ. ಕುಕ್ಕುತ್ತಿದ್ದಾಗೇನೆ ಯಾರು ಗಂಡಸರಿಲ್ವಾ, ಏನೇ ಈಗಂತೀಯ, 3 ಗಂಡ್ಮಕ್ಳು ಇರೋದು ಅಂತ ರಂಗನಾಥ್ ಅವ್ರಂತಾರೆ. ಆಗಲ್ಲ ರೀ, ಬಂದ್ರು ಮನೋಜ ಬರ್ತಾನೆ. ಮನೋಜ ಅಂತ ಕುಕ್ಕತೆ. ಮನೋಜ ಬರ್ತಾನೆ. ಅಪ್ಪ ಏನ್ ಫೈಲ್ವಾನ್ ಅಂತ ನಿಂತಿದೀಯಲ್ಲ, ಬಾ, ನನ್ ಗಂಡ್ಸಿಲ್ವಾ, ಬಾಯಿ ಕಡೆ. ಏನು ಅಪ್ಪ, ಬಾ, ನಿನ್ ವಯಸ್ಸಾಯ್ತು. ಅಷ್ಟರಲ್ಲಿ ಸೂರ್ಯ ಬರ್ತಾನೆ. ಸೂರ್ಯ ಹೋಗು, ಅದೇನ್ ನೋಡು, ಯಾಕೆಂದ್ರೆ ನನಗೆ ಸಿಟ್ಟು ಜಾಸ್ತಿ. ಹೆಣ್ಣು ಅನ್ನೋದು ನೋಡ್ದೇನೆ ನಾನು ಬಡ್ದು ಬಿಡ್ತೀನಿ. ಹೊರಗಡೆ ಬಂದ್ಮೇಲೆ ನಾನು ನೋಡ್ಕೋತೀನಿ, ಹೋಗು, ಕರ್ಕೊ ಹೋಗು. ಮನೋಜ, ಅಲ್ಲ ಕಣೋ, ಒಂದ್ಸರಿ ಮುಖ ನೋಡ್ಕೊಳ ಗೂಬೆ. ಯಾಕೋ ನನ್ನ ಮಗನ್ ಯಾಕೋ ಗೂಬೆ ಅನ್ನೋದು? ನೀನ್ ಯಾಕೆ ದ್ರಾಬೆ ಅಂತೀಯ? ಏನು ಒಬ್ರಿಗೊಬ್ರು ಸಾಯ್ತೀರ? ಬರಲಿ ಕಡೆಗೆ, ಎದ್ರು ಬಿಡ. ಅಪ್ಪ ಬಾರಪ್ಪ, ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ ಸೂರ್ಯ. ಅಷ್ಟರಲ್ಲಿ ಒಳಕ್ ಹೋದಂತ ರಂಗನಾಥ್ ಅವರು ನೋಡಿ ಚಾಕು ಹಿಡ್ಬಿಟ್ಟಿದಾರೆ ಕೈಲಿ ಅಂತ ರಂಗನಾಥ್ ಅವ್ರು ಓಡ್ ಬರ್ತಾರೆ. ಮಾವ ಇದೆಲ್ಲ ಬೇಡ, ಪೊಲೀಸ್ನವ್ರು ಕರೀರಿ ಮಾವ, ನೋಡ್ಕಣ. ಯಾವ ಪೊಲೀಸು ಬೇಡ, ಏನು ಬೇಡ. ಅಪ್ಪ ನೀನ್ ಹೆದರ್ಕೋಬೇಡ, ನಾನು ಹೋಯ್ತೀನಿ, ಬಾ ಸೈಡ್ಗೆ. ಹೋಗ್ತಾನೆ. ಹೋಗಿದ್ದು ಈಚೆಗೆ ಬರ್ತಾನೆ. ಬಂದ ತಕ್ಷಣ ಎಲ್ರು ಶಾಕು. ರವಿ, ಏನಾಗಿದ್ಯೋ ನಿನ್ಗೆ, ಇದೇನು ನಿನ್ ವೇಷಭೂಷಣ ಅದಂತಿದ್ದಾಗೇನೆ ಅಷ್ಟರಲ್ಲಿ ಶ್ರುತಿನೂ ಕೂಡ ಆಚೆಗೆ ಬರ್ತಾಳೆ. ಶ್ರುತಿ ವೇಷ ನೋಡ್ತಾರೆ. ಮೀನಾ ಇದ್ದವಳು, ಶ್ರುತಿ ಏನ್ ನಿನ್ ಬಟ್ಟೆ, ವಾಟ್ಸ್ ರಾಂಗ್ ಮೀನಾ ಅವ್ರೆ? ನಾನ್ ರವಿ ಬಟ್ಟೆ ಹಾಕೊಂಡಿದ್ದೆ, ನನ್ ಬಟ್ಟೆ ರವಿ ಹಾಕೊಂಡಿದ್ದೇನೆ ಅಷ್ಟೇ. ಅಮ್ಮ ಶ್ರುತಿ, ನನಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ, ಅದು ನಿನಗೂ ಗೊತ್ತು. ಆದ್ರೆ ಈಗೆಲ್ಲ ಮಾಡೋದು ನಂಗೇನು ಇಷ್ಟ ಇಲ್ಲಮ್ಮ. ನಾನು ಎತ್ತಿರೋದು 3 ಗಂಡ್ಮಕ್ಳು. ನಮ್ಮಮ್ಮ ಎಷ್ಟು ಬಲವಂತ ಮಾಡಿದ್ರು ನಾನು ಯಾರಿಗೂ ಫ್ರಾಕ್ ಹಾಕಿ ಕೋಟ್ ಹಾಕಿ ಫೋಟೋ ತೆಗಿಸ್ತೋಳಲ್ಲ. ನೀನ್ ಈ ವಯಸ್ಸಿನಲ್ಲೇ ನನ್ನ ಮಗನ್ಗೆ ಈಗೆಲ್ಲ ಮಾಡಕ್ ಸರಿ ಇಲ್ಲ ಅತ್ತೆ. ಇದ್ರಲ್ಲಿ ತಪ್ಪೇ ನಂಗೆ ಅರ್ಥ ಆಗ್ತಾ ಇಲ್ಲ. ವಾಯ್ಸ್ ರಾಂಗ್ ಅತ್ತೆ. ನೋಡಮ್ಮ, ಇದೆಲ್ಲ ಅತ್ತೆ, ಇದೆಲ್ಲ ಕಾಮನ್ನು ಬನ್ನು. ಮೊದ್ಲು ಚೇಂಜ್ ಮಾಡ್ಸಮ್ಮ, ಚೇಂಜ್ ಮಾಡೋ ಮೊದ್ಲು. ನೋಡಕ್ಕಾಗಲ್ಲ ಮಾವ. ಯಾಕತ್ತೆ ಆಗಿಲ್ಲ ಮಾತಾಡ್ತಾರೆ? ನೋಡಮ್ಮ ಶ್ರುತಿ, ನೀವಿಬ್ರು ರೂಮ್ ನಲ್ಲಿ ಏನ್ ಬೇಕಾದ್ರೂ ಇರಿ, ಆದ್ರೆ ಹೊರ್ಗಡೆ ಗಂಡಾಗಿರ್ಲಿ, ಎಂಟಿ ಆಗಿದ್ರೇನೆ ನೋಡೋ ದೃಷ್ಟಿಗೆ, ಲೋಕ ದೃಷ್ಟಿಗೆ ಒಳ್ಳೇದಮ್ಮ. ಸರಿ, ಶ್ರುತಿ ರವಿ ಹೊರಟೋಗ್ತಾರೆ. ಜೊತೆಗೆ ಶ್ರುತಿ ಮತ್ತೆ ಕೇಳ್ತಾಳೆ, ನೀನವ್ರೆ ಈ ಡ್ರೆಸ್ ಏನ್ ತಪ್ಪಿದೆ ಅಂತ ಮತ್ತೆ ಕೇಳ್ತಾಳೆ. ಮತ್ತೆ ಕೇಳ್ಕೊಂಡು ಯಾರು ಕೂಡ ಏನು ಮಾತಾಡೋದಿಲ್ಲ, ಸುಮ್ಮನಾಗ್ಬಿಡ್ತಾರೆ. ಆ ಕಡೆಗೆ ಹೊರಟೋಗ್ತಾರೆ. ಹೊಟ್ಟಕ್ಕೆ ತುಂಬಿದ್ದಾಗನೆ ಸೂರ್ಯ ಒಳಕ್ ಬರ್ತಾನೆ ಅಡಿಗೆ ಮನೆಗೆ ಬಂದ್ಬಿಟ್ಟು, ಅಲ್ಲ ಮೇಡಮ್ನವರು ಬೆಳಗ್ಗೆಯಿಂದ ಕಾಣ್ಲೇ ಇಲ್ವಲ್ಲ ರೀ, ಕಾಫಿ ಮಾಡ್ಕೊಡ್ಲಾ ರೀ? ಬೆಳಗ್ಗೆ ಬೇಗ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಮಾರ್ಕೆಟ್ಗೆ ಹೋಗಿ ಹೂ ತಂದು ಅವ್ರಕಾಳೆಲ್ಲ ಬಿಡಿಸಿಟ್ಟಿದ್ದೀನಿ. ಓಯ್, ಏನಿದು, ನೀನ್ ಒಬ್ಳೆ ಮಾಡ್ತೀಯಲ್ಲ ಇಷ್ಟೊಂದು ಕೆಲ್ಸನ? ಮನೆಯವ್ರಿಗೂ ಸ್ವಲ್ಪ ಶೇರ್ ಮಾಡು, ಹಾಗೆಲ್ಲ ಒಬ್ಳೆ ಮಾಡ್ಬೇಡಮ್ಮ. ರೀ ಸುಮ್ಮನೆ ಬಾ, ಹೂ ಕಟ್ಬೇಕು, ಹಾಗಾಗಿ ಮನೆ ಕೆಲ್ಸ ಎಲ್ಲ ಮುಗಿಸ್ಬಿಡ್ತೀನಿ. ಏನೇ ಸರ್ವರ್ನೇ ನೀನು? ಮನೆ ಕೆಲ್ಸ ಬೇರೆಯವ್ರು ಮಾಡ್ಕೊಳ್ಳಿ, ಮೊದ್ಲು ನೀನು ಹೂ ಕೊಟ್ಟೋಗ, ಅದು ಬಿಸ್ನೆಸ್ ತಾನೇ. ಅದಕ್ಕಂತಾಳೆ ನೀನಾ, ರೀ ಅತ್ತೆ ಹೂ ಕಟ್ಟಕ್ ಬಿಡೋಲ್ಲ, ಸುಮ್ನಿರಿ, ಅಡ್ಗೆ ಎಲ್ಲ ಮುಗಿಸ್ಬಿಡ್ತೀನಿ, ಮೊದ್ಲು ಆ ಕೆಲ್ಸ ಮುಗಿಲಿ. ರೀ ನೀವು ಸುಮ್ನೆ ಇದ್ರೆ ಸರಿ, ಮನೆ ಕೆಲ್ಸ ನಾನು ನೋಡ್ಕೊಳ್ತೀನಿ. ಅಲ್ಲಮ್ಮ, ನೀನೇನ್ ಸರ್ವರ್? ಹೂಗು, ನಮ್ ಬಿಸ್ನೆಸ್ ನೋಡು, ಫಸ್ಟ್ ಹೂ ಕಟ್ಟೋಗು. ಮೊದ್ಲು ಇಲ್ಲಿ ಯಾರು ಹೂ ಕಟ್ಟಿಲ್ಲ ಅಂತ ಹೇಳಿ ಕೊಡ್ಲಿಲ್ಲ ಅಂತ ಯಾವ ದೇವ್ರು ಇಲ್ಲಿ ಹಳಲ್ಲ. ಮೊದ್ಲು ಮನೇಲಿ ಕೆಲ್ಸ ಆಗ್ಲಿ, ಮನೆ ಕೆಲ್ಸ ಮುಗಿಸ್ಬಿಟ್ಟು ಹೋಗ್ಲಿ. ಹೌದು, ಇನ್ಯಾರು ಗತಿ ಇಲ್ವಾ? ಇಲ್ಯಾರು ಊಟ ಕೊಡ್ಲಿಲ್ಲ ಅಂತ ಹೇಳ್ತಲ್ಲ? ಹೌದು, ಮತ್ತೆ ಬೂವ ಯಾರು ಮಾಡಾಕ್ತಾರೆ? ಇಲ್ವಾ? ಪೌಡ್ರಮ್ಮ, ಮೈಕಮ್ಮ ಎಲ್ಲ ಇಲ್ವಾ? ಅವ್ರು ಮಾಡೋಕೇನು? ಏನೋ ಅವರೆಲ್ಲ ಅಡ್ಗೆ ಮಾಡಕ್ಕೋ ಇರೋದು. ಕೆಲಸದವ್ರು ಕೆಲಸ ಮಾಡಿದ್ರೇನೆ ಲಕ್ಷಣ. ಏನೀಗಿಲ್ಲ ಮತ್ತೆ ರೀ, ಸುಮ್ನೆ ಇರ್ತೀರಾ? ನನಗೆ ಕೆಲಸ ಮಾಡ್ತಾ ಇದ್ರೇನೆ ಆಕ್ಟಿವ್ನೆಸ್ ಇರುತ್ತೆ, ನಾನು ಮಾಡ್ತೀನಿ, ಸುಮ್ನೆ ಹೋಗಿ ನೀವು. ಅಷ್ಟ್ರಲ್ಲಿ ರೋಹಿಣಿ ಬರ್ತಾಳೆ. ರೋಹಿಣಿ ಬರ್ತಿದ್ದಾಗೇನೆ
ತಿಂಡಿ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಶಾಂತಿ. ಅವರೆಕಾಳು ಉಪ್ಪಿಟ್ಟು ಅತ್ತೆ, ಅವರೆಕಾಳು ಉಪ್ಪಿಟ್ಟು. ರೋಹಿಣಿಗೆ ಅವ್ರಿಗೇನತ್ತೆ ವಿಶೇಷ, ಅವರು ಅದನ್ನೇ ತಿಂತಾರೆ ಅಲ್ವೇ? ಅವಳು ಈಗ್ಲೂ ಬೆಳಗ್ಗೆ ಬೆಳಗ್ಗೆ ಇಷ್ಟು ಉಪ್ಪಿಟ್ಟು ತಿಂದು ಹೋಗ್ಬಿಡ್ತಾಳ? ಅವಳಿಗೆ ಏನ್ ಬೇಕು ಕೇಳು, ಅಷ್ಟ್ರಲ್ಲಿ ಬರ್ತಾಳೆ. ರೋಹಿಣಿ ನಿನಗೆ ಏನ್ ತಿಂಡಿ ಬೇಕು ಕೇಳಿ ಮಾಡಿಸ್ಕೊ. ಏಕೆ ನನ್ನ ಹೆಂಡತಿ ಏನ್ ಚಾಕ್ರಿ ಮಾಡೋಕೆ ಇಲ್ಲಿ ಅವಳೇನ ಹಾಳ? ಇಲ್ಲಿ ಅವ್ರವ್ರಿಗೆ ಇಷ್ಟ ಬಂದಿದ್ದು ಅವ್ರು ಮಾಡ್ಕೊಳ್ಳಿ ಬೇಕಿದ್ರೆ. ಹೇಳ ನೀನು ಏನ್ ತಿಂಡಿ ಬೇಕು ನಿನಗೆ? ನನಗೆ ವೆಜ್ ಪಲಾವ್ ಬೇಕು. ರೀ ಸುಮ್ನಿರ್ರಿ ನೀವು, ನಾನು ಮಾಡೋಳು ಮಾಡ್ತೀನಿ, ನಿಮ್ಗೆ ಯಾಕೆ? ನಡೀರಿ ನೀವು ಸುಮ್ನೆ. ಮಾಡೆ ವೆಜ್ ಪಲಾವ್ ಅಂತೆ, ಅದಕ್ಕೆ ಬೇಕಾದಂತ ತರಕಾರಿ ಇಲ್ಲ, ತರಕಾರಿ ತರ್ಸ್ಕೊಡ್ಬೇಕು. ನೀನ ಒಂದ್ ಕೆಲ್ಸ ಮಾಡಿ ಲಿಸ್ಟ್ ಹಾಕೊಟ್ಬಿಡು. ನೀವ್ ತತ್ತೀರೇನ್ರಿ? ನಾನು ತರ್ಲಮ್ಮ. ಪೌಡ್ರಮ್ಮನಿಗೆ ವೆಜ್ ಪಲಾವ್ ಬೇಕು ಅಂದ್ರೆ ಇದಾನಲ್ಲ ಪೆಂಗ್ಯ ಮನೋಜ್, ಅವನ್ ತರ್ತಾನೆ. ಓ ಅದನ್ನು ಅವನೇ ತರ್ಬೇಕಾ ಅಂತ ಶಾಂತಿ ಅಂತಾಳೆ. ಅದಕ್ಕೆ ರಂಗನಾಥ್ ಅವ್ರು ಇದ್ದರು, ಯಾಕೆ ತರ್ಕಾರಿನೂ ತರಬಾರ್ದಾ? ಅದನ್ನು ಅವಳೇ ತರ್ಬೇಕಾ? ತರ್ಕಾರಿ ತಂದ್ರೆ ವೆಜ್ ಪಲಾವ್, ಇಲ್ಲ ಅಂದ್ರೆ ವೆಜ್ ಪಲಾವ್ ಕ್ಯಾನ್ಸಲ್ ಅಂತ ರಂಗನಾಥ್ ಅವ್ರು. ಅಪ್ಪ ಇದನ್ನ ಕಣಪ್ಪ ನಾನು ಅಂದಿದ್ದು, ಇದನ್ನ ಕಣಪ್ಪ ವಾದ ಮಾಡ್ತಾ ಇದ್ದಿದ್ದು ನಾನು, ಇವಳೇನ ಆಳ ಎಲ್ಲದಕ್ಕೂ ಅಂತ. ಹಾಗಂತಿದ್ದಾಗೇನೆ ಮನೋಜ ಹೋಗಿ ತರಕಾರಿ ತಗೊಂಡ್ ಬನ್ನಿ. ಏನೇನ್ ಬೇಕು ರೋಹಿಣಿ? ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಹಾಗೇನೆ ಬಟಾಣಿ, ಇಷ್ಟು ತಗೊಂಡ್ ಬನ್ನಿ. ಹೌದಾ? ರೋಹಿಣಿ ಏನ್ ಹೇಳಿದೆ? ಅಯ್ಯೋ ಪ್ಯಾಂಗ್ಯ, 5 ಡಿಗ್ರಿ ಮ್ಯಾಥ್ ಹಾಕೊಂಡಿದ್ಯಾ, ಒಂದ್ ತರಕಾರಿ ಹೆಸರು ಹೇಳಕ್ ಬರಲ್ವಲ್ಲೋ. ನನ್ ಮೆಸೇಜ್ ಮಾಡ್ತೀನಿ ಹೋಗಿ. ಲೋಕಜ್ಞಾನ ಕಲ್ತ್ಕೊಳ್ಳೋ. ಈಗ ನೀನ್ ಮೆದ್ಲಿದ್ಯೋ ಇಲ್ಲ ಕುರಿ ಮೆದ್ಲಿದ್ಯೋ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಇದೇನ್ ಮನುಷ್ಯನು ಮೃಗನು ಅಂತ. ಅಯ್ಯೋ ಏನ್ ಡಿಗ್ರಿ ಮಾಡಿದ್ಯೋ, ಓದಿದ್ಯೋ ಇಲ್ವೋ ನೀನು? ಅದೇನ್ ಡಿಗ್ರಿ ತಗೊಂಡಿಯೋ ಅಂತ ರಂಗನಾಥ್ ಅವ್ರು ಅಂತಾರೆ. ಲೋಕಜ್ಞಾನ ಬರ್ಲಿ, ಕಳ್ಸಮ್ಮ ತಗೋಬರ್ಲಿ, ತರಕಾರಿ ರೇಟ್ ಎಷ್ಟು ಅಂತ ಗೊತ್ತಾಗ್ಲಿ. ಸರಿ ದುಡ್ಡು ಕೊಡ್ತೀನಿ ತಡ್ರಿ ನಾನೇ ಅಂತ ರೋಹಿಣಿ ಕೊಡ್ತಾಳೆ. ಹೋಗ್ತಾನೆ, ಹೋಗಿ ತಗೊಂಡ್ ಬರ್ತಾನೆ. ತಗೊಂಡ್ ಬರ್ತಿದ್ದಾಗೇನೆ ರೋಹಿಣಿ ತರಕಾರಿ ತಂದಾಯ್ತು ತಗೋ ಅಂತ ಟೇಬಲ್ ಮೇಲೆ ಸುರಿತಾನೆ. ಟೇಬಲ್ ಮೇಲೆ ಸುರಿತಿದ್ದಾಗೇನೆ ಅದ್ರಲ್ಲಿ ರೋಹಿಣಿ ತಗೋ 10 ರೂಪಾಯಿ ಚೇಂಜು. ಅಲ್ಲ ರೀ, ಇಷ್ಟಕ್ಕೆ 490 ರೂಪಾಯ? ಅಯ್ಯೋ ಇದೇನು ಮನೋಜ, 150 ರೂಪಾಯಿ ತರಕಾರಿಗೆ 490 ರೂಪಾಯಿ ಕೊಟ್ಟು ಬಂದ್ಯಾ? ಅಯ್ಯ ಉದ್ದಾರ, ಒಂದ್ ತರಕಾರಿ ತಗೊಂಡ್ಬಾರು ಅಂದ್ರೆ ಇಷ್ಟು ಕೊಟ್ಟು ಬಂದಿದಾನಲ್ಲ ಅಂತ ರಂಗನಾಥ್ ಅವ್ರು ಅಂತಾರೆ. ನಿಮಗ್ ಗೊತ್ತಿಲ್ಲ ತರಕಾರಿ ರೇಟ್ ಎಷ್ಟಾಗಿದೆ ಅಂತ. ಶೇರ್ ಮಾರ್ಕೆಟ್ಗಿಂತನೂ ಬರೀ ಶೇರ್ ಮಾರ್ಕೆಟ್ ಜಾಸ್ತಿ ಆಗಿದೆ ಅಂತ ಅನ್ಕೊಂಡಿದ್ರೆ ತರಕಾರಿ ರೇಟು ಜಾಸ್ತಿ ಆಗಿದೆ. ಅಯ್ಯೋ ಪೆಂಗ್ಯ ನನ್ನ ಮಗನೇ, ಈ ತರಕಾರಿ ರೇಟು ಬರಲ್ವಲ್ಲೋ. ಹೌಡ್ರಮ್ಮ ಒಂದ್ ಕೆಲ್ಸ ಮಾಡು, ಇವನಿಗೆ ಆಗಾಗ್ಗೆ ಮೊಟಕ್ತಾ ಇರು ತಲೆಗೆ, ಇಲ್ಲ 5 ಲಕ್ಷಕ್ಕಿಂತ ಒಂದು ಜಾಡ್ಸ್ ಒದಿ ಬರ್ತದೆ ಬುದ್ಧಿ, ಹೊರಗ್ ಕರ್ಕೊಂಡೋಗಿ ಅಂತ ಅಂತಾರೆ. ಹಾಗಂತಿದ್ದಾಗೇನೆ ಸೂರ್ಯ ಹಾಗಂದ ಮಾತಿಗೆ ಅದಕ್ಕೆ ಶಾಂತಿ, ಏನೋ ನನ್ನ ಮಗನ ಆಗಂತಿಯಲ್ಲ, ತರಕಾರಿ ರೇಟ್ ಜಾಸ್ತಿ ಆಗಿರ್ಬೋದು ರಾತ್ರಿ 150 ರೂಪಾಯಿ 200 ರೂಪಾಯಿ ತರಕಾರಿಗೆ ಅಂತ ಮೀನು ಅಂತಾಳೆ. ಗೊತ್ತಾ ನಿನಗೆ ಜಾಸ್ತಿ ಆಗಿರುತ್ತೆ ರಾತ್ರಿನೇ. ಅಷ್ಟರಲ್ಲಿ ನಾಪೋಕ್ಳು, ಏನು ನಾಪೋಕ್ಳು ಇಲ್ಲಿವರೆಗೆ ಬಂದ್ಬಿಟ್ಟಿದೀಯಾ, ಏನ್ ಸಮಾಚಾರ ಅಂತ ಸೂರ್ಯನ ಏನಿಲ್ಲ, ಇವ್ರಿಗೆ 10 ರೂಪಾಯಿ ಚಿಲ್ಲರೆ ಕೊಟ್ಟೆ ಫಸ್ಟು, ಕೊಟ್ಬಿಟ್ಟು ಇನ್ ಮಿಕ್ಕಿ ದುಡ್ಡು ಕೊಡೋಣ ಅನ್ನೋ ಅಷ್ಟೊತ್ತಿಗೆ 190 ರೂಪಾಯಿ ತರಕಾರಿಗಾಗಿತ್ತು. ಇನ್ 300 ರೂಪಾಯಿ ಕೊಡೋಣ ಅನ್ನೋ ಅಷ್ಟೊತ್ತಿಗೆ ಓಡ್ ಬಂದ್ಬಿಟ್ಟವ್ರೆ. ಏನೋ ನಾಪೋಕ್ಳು, ಅಲ್ಲೇ ಹೇಳ್ಬಾರ್ದ ನೀನ್ ಇದನ್ನ? ಅಲ್ಲಿರೋರ್ಗೆಲ್ಲ ಕೇಳಿಸ್ತು, ನಿಮಗ್ ಕೇಳಿಲ್ವಾ? ಅಯ್ಯೋ ಏನೋ ಮನೋಜ ಇದೇನ್ ವ್ಯವಹಾರ ಮಾಡ್ತೀಯೋ ಅಂತ ರಂಗನಾಥ್ ಅವರು ಅಂತಾರೆ. ಅಷ್ಟರಲ್ಲಿ ಸೂರ್ಯ ಇದ್ದವನು, ಅದಕ್ಕೆ ಸೂರ್ಯಂಗಂತಾನೆ ನಾಪೋಕ್ಳು, ಈ ಮನೆ ಆಗಿದ್ದಕ್ ಬಂದೆ, ಇಲ್ಲ ಅಂದ್ರೆ ನಮ್ ಬರ್ತಿರ್ಲಿಲ್ಲ. ಸೂರ್ಯ ಆಯ್ತಪ್ಪ ಒಳ್ಳೇದಾಯ್ತು, ಒಳ್ಳೇದ್ ಮಾಡ್ದೆ, ಚಿಲ್ಲರೆ ಕೊಟ್ಬಿಟ್ಟು ಹೋಗ್ತಾನೆ. ಆಯ್ತು ಹೋಗ್ಬಾರಪ್ಪ. ಅದಾದ್ಮೇಲೆ ಏನ್ ನಿಂತಿದ್ಯಾ? ಅದಕ್ಕೆ ಮೀನನು ಅಂತಾಳೆ, ಅಲ್ಲಣ್ಣ ಹೋಗಿ 200 ರೂಪಾಯಿ ತರಕಾರಿಗೆ 490? ಇಲ್ಲಮ್ಮ, ಅವರೇ ಇಸ್ಕೊಂಡ್ ಬಂದಿರ್ಲಿಲ್ಲ ಚಿಲ್ಡ್ರೆನ ಅಂತೇಳಿ ಅವ್ನ್ ಕೊಟ್ಟು ಹೊರಟೋಗ್ತಾನೆ. ಏನ್ ನಿಂತಿದೀಯೇ, ಹೋಗಿ ಬೇಗ ವೆಜ್ ಬಿರಿಯಾನಿ ಮಾಡು ಅಂತ ಕಳಿಸ್ತಾಳೆ.
ಅಷ್ಟರಲ್ಲಿ ರಂಗನಾಥ್ ಅವರು, ಸೂರ್ಯ ನಾಳೆ ಏನ್ ಕೆಲ್ಸ? ಅಪ್ಪ ನಾಳೆ ಏನ್ ದಿನ ಹೇಳು? ಅಪ್ಪ ನಾಳಿಕೆ ಏನ್ ವಿಶೇಷ ಅಂದ್ರೆ, ಅದೇ ಇವನು ಇದೇ ಜಾಗದಲ್ಲಿ 27 ಲಕ್ಷ ಈಸ್ಕೊಂಡು ಹೋದ್ನಲ್ಲ, ಅದ್ ಆ ದಿನ ಅಲ್ವಪ್ಪ? ಅಯ್ಯೋ, ನೀನು ಕಣ ಮಂಗ, ಮನೋಜನಲ್ಲ. ಅಂತ ಮಂಗನಾದಲ್ಲೋ ನೀನುವೆ. ನಾಳೆ ನಿನ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವೇನೋ? ಓ ಅಪ್ಪ ಹೌದಾ, ಮೀನಮ್ಮ 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 ಅಂತ ಓಡೋಯ್ತಾನೆ. ಹೊಡೋಯ್ತಿದ್ದಾಗೇನೆ ಜೊತೆಗೆ ಇಲ್ಲಿ ಶಾಂತಿ ಅವಳನ್ನ ಚುಚ್ಚಿರ್ತಾಳೆ ಮೀನನ್ನ. ಏನು ನನ್ನ ಮಗ, ನನ್ನ ಮಗನ್ಗೆ ದುಡ್ಡು ಕೊಟ್ಟಿದಾರಲ್ಲ ಅವ್ರ ಮಾವ ಎಲ್ಲ, ಅದು ಚುಚ್ಚುತ್ತಾ ಇದೆ ಹೊಟ್ಟೆದೊಳಗೆ ಅಂತ ಅಂದಿರ್ತಾಳೆ. ಅದಕ್ಕೆ ಮೀನ ಸರಿಯಾಗಿ ಟಾಂಗ್ ಕೊಟ್ಟಿರ್ತಾಳೆ. ನಾನು ಏನಾದ್ರೂ ನನ್ನನ್ನು ಹೇಳ್ಕೊಟ್ಟಿದ್ದೀನಿ ಅಂತ ಅಂತಿರಲ್ಲ, ಒಂದ್ ಮಾತೇನಾದ್ರೂ ಇವ್ರಿಗೆ, ಅದು ಮಾವನ್ ದುಡ್ಡು, ನಮಗೂ ಕೂಡ ಅದ್ರಲ್ಲಿ ಪಾಲಿದೆ ಅಂತ ಒಂದ್ ಮಾತು ಹೇಳ್ಕೊಟ್ರು ಸಾಕು, 5 ನಿಮಿಷ ಕಿತ್ಕತಾರೆ. ಮಾಡ್ಲಾ ಹಾಗೆ? ಬೆಪ್ಪಾಗಿ ಬಿಡ್ತಾರೆ ಎಲ್ರೂವೆ. ಅದು ನೆನಪಾಗುತ್ತೆ. ಇನ್ ಮುಂದಕ್ಕೆ ಶಾಂತಿ ಏನು ಮಾತಾಡಕ್ ಹೋಗಲ್ಲ ಮೀನಾ ಬಗ್ಗೆ. ಹೊರ್ಟೋಗ್ತಾನೆ. ಹಿಂದ್ ಹೋಗ್ಬಿಟ್ಟು, ಏನೇ ಮೀನಮ್ಮ, ಮೀನಾಕ್ಷಿ ಅಂತ ಗುದ್ದುತ್ತಾಳೆ ಹಿಂಗೆ. ಅವಳು ಹಂಗಂತಿದ್ದಾಗೆ ನೋಡಿ ಎಂತ ಕೋಪವ ನನ್ನ ಮೇಲೆ. ಗಿಲ್ಕಿ ಗುಲ್ಕನ್, ಅಲ್ಲಲ್ಲ ದಡ್ಕನ್, ನಿನ್ ಮೇಲೆ ಎಷ್ಟು ಪ್ರೀತಿ ಐತೆ ಅಲ್ಲ ನೋಡು. ಅದು ಗಂಜಲುಗಳ ಇದ್ದಂಗಮ್ಮ, ಅದಕ್ಕೆ ಜ್ಞಾಪಿಸ್ಕೊಳಕ್ ಇಷ್ಟ ಆಗಲ್ಲ. ಅಯ್ಯೋ ಮಾತಾಡ್ಬೇಡ ಹೆಚ್ಚಿಗೆ, ಇನ್ನೊಂದ್ ಮಾತಾಡಿದೀಯಾ ಅಂದ್ರೆ ಈ ಕಲ್ ಮೇಲೆ ನಿಲ್ಸ್ಬಿಟ್ಟು ಒಂದ್ ಬಿಚ್ಚಿ ಕೊಟ್ಬಿಡ್ತೀನಿ ನಂಗೆ. ಮೀನಮ್ಮ, ಏನ್ ಮೀನಮ್ಮ ಇದು? ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನೀನು ಆ ತಾಳಿನ ಆಮೇಲೆ ಆಗಿನ್ನೂ ನಮ್ಗೆ ಪ್ರೀತಿ ಇರ್ಲಿಲ್ಲ, ತಾಳಿ ತೆಗ್ದಿಟ್ಟೆ. ಇಟ್ಟಾದ್ಮೇಲೆ ಮತ್ತೆ ನಿನ್ಗೆ ಚಿನ್ನದ ಬೊಟ್ಟು ತಂದೆ ಕಟ್ಟಿದ್ನಲ್ಲ, ಆ ದಿನ ಅವತ್ತಾಗ್ಲೇ ನಿನ್ ಮೇಲೆ ಪ್ರೀತಿ ಹುಟ್ಟಿತ್ತು. ಅದು ನಮ್ ಮದ್ವೆ ಆದ ದಿನ ಅಂತ ಅಷ್ಟೇ ನಾನು ಹೇಳಕ್ ಹೊರಟಿತ್ತು. ಹಂಗ ಸಾರಿ ಕಣ್ರಿ, ನೋವಾಯ್ತಾ? ಇಲ್ಲ ಬಿಡು, ನಾನು ಹೆಂಡ್ತೀನಿ ಅಲ್ವಾ, ಪರವಾಗಿಲ್ಲ ಬಿಡು. ಮೀನಮ್ಮ, ಅಂದಾಗೆ ನೀನು ನನ್ನನ್ನು ಫಸ್ಟ್ ಎಲ್ಲಿ ನೋಡ್ದೆ ಮೊದಲು? ನಿಮ್ಮನ್ನ ಮೊದಲು ಯಾವನೋ ಬ್ರೌಡಿಗೆ ತದಕ್ತಿದ್ರಲ್ಲ, ಓಹೋ ಮಾರ್ಕೆಟ್ಟು 2023 ಡಿಸೆಂಬರ್ 27 ಮಾಹೆ. ಆ ದಿನ ನಾವು ಕೊಡ್ತಾ ಇದ್ದು ಒಬ್ರಿಗೆ ಚೆನ್ನಾಗಿ, ಯಾವ್ದೋ ಮಹಿಳೆ ಹತ್ರ ಇಲ್ಲಿ ದುಡ್ಡು ಕತ್ಕೊಂಡು ಓಡ್ತಾ ಇದ್ದ ಅಂತ ಹೇಳಿ. ಅರ್ಥ ಆಯ್ತು. ಆಮೇಲೆ ಇನ್ನೊಂದ್ಸಾರಿ ಒಂದ್ ರಾತ್ರಿ ನಾನು ಸೈಕಲ್ ಮೇಲೆ ಹೂ ಇಟ್ಕೊಂಡು ಬುಟ್ಟಿನಲ್ಲಿ ಬರ್ತಾ ಇದ್ದೆ, ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅಲ್ಲಿ ಕೂತ್ಕೊಂಡು ಕುಡಿತಾ ಇದ್ರಿ. ಅವಾಗ ನನ್ನ ಮೇಲೆ ಹೂ ಚೆಲ್ಲಿದ್ರಿ. ಛೇ ಏನಮ್ಮ, ಇಷ್ಟೆಲ್ಲ ಕೆಟ್ಟದ್ ಮಾಡ್ಬಿಟ್ನ ನಾನು. ಇನ್ನೇನು ಮತ್ತೆ? ಇರ್ಲಿ, ಅದಿರ್ಲಿ. ನನ್ನನ್ನು ಯಾವಾಗ ಮೊದಲು ನೋಡಿದ್ರಿ? ಅಯ್ಯೋ, ನಿನ್ನನ್ನು ಎಲ್ಲಿ ನೋಡ್ದೆ ಅನ್ನೋದೇ ನೆನಪಿಲ್ಲಮ್ಮ. ಓ ಹಾಗಾದ್ರೆ ನಾನ್ ಮಾತ್ರ ನಿಮ್ಮನ್ನ ನೋಡಿದ್ದು ನನಗ್ ನೆನಪಿದೆ, ನಿನಗ್ ನೆನಪಿಲ್ವಾ? ಇಲ್ಲಿ ಬಿಡಮ್ಮ ಹೋಗ್ಲಿ, ಈಗ ಪ್ರೀತಿ ಇದೆಯಲ್ಲ, ಬಹಳ ಪ್ರೀತಿ ನನ್ನ ಹೆಂಡ್ತಿ ನೀನು ಅಂತ ಹೇಳಿ ಅವಳನ್ನ ರಮಿಸ್ತಾನೆ, ರೊಮ್ಯಾಂಟಿಕ್ ಆಗಿ ಮಾತನಾಡ್ತಾನೆ. ಅಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.